ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಯುಗಾದಿ ಹಬ್ಬದ ವ್ಲಾಗ್ ಇದು. ಸೊ ಇವತ್ತು ತಲೆ ಸ್ನಾನ ಎಲ್ಲ ಮಾಡಾಯಿತು. ಎಣ್ಣೆ ಸ್ನಾನ, ತಲೆ ಸ್ನಾನ ಅಂದರೆ ಸೊ ಎಣ್ಣೆ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಪಾಪುಗೆ ಊಟ ಮಾಡಿಸೋದು, ಅಮ್ಮ ಒಂದು ಸ್ವಲ್ಪ ಬೇರೆಯವ್ರ ಮನೆಗೆ ಹೋಗ್ಬೇಕಿತ್ತು. ಆ್ಯಂಡ್ ಬಾಗಿಲು ಪೂಜೆ ಏನೋ ಮಾಡ್ತಾಯಿದ್ದಾರೆ ಹೊಸ ಮನೆದು. ಸೊ ಹಾಗಾಗಿ ನಾವು ಅಮ್ಮಗೆ ಅಲ್ಲಿ ಕರೆದಿದ್ರು ಅಂತ ಹೋದರು. ಹಾಗಾಗಿ ಬೆಳಗ್ಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಪಾಪುನ ಇವಾಗ ಮಲಗಿಸ್ಕೊಂಡು ಎದ್ಮೇಲೆ ನಾವು ನಮ್ಮ ತೋಟದ ಮನೆ ಫಾರ್ಮ್ ಹೌಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವತ್ತು ಹಬ್ಬ ಅಲ್ಲ, ಅಲ್ಲಿ ಪೂಜೆ ಮಾಡಿದ್ರಾಯ್ತು ಅಂತ. ನಿನ್ನೆ ನೈಟ್ ಬಂದಿದ್ದಾರೆ ವಿಕ್ಕಿಯವರು. ಸೊ ಈಗ ನಮ್ಮ ಅಮ್ಮ ಮನೆಗೆ ಬರ್ತಾರವರು ನನ್ನ ಪಿಕಪ್ ಮಾಡೋಕ್ಕೆ ಹೋಗಬೇಕು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನು ಅಂತ ನೋಡ್ತಾ ಹೋಗಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕಡೆಯಿಂದ ನಿಮ್ಮ ಫ್ಯಾಮಿಲಿಗೆ. ತೋಟಕ್ಕೆ ನಾನು, ವಿಕ್ಕಿ ಮತ್ತು ನಮ್ಮ ಮಾವ ಪದ್ದು 4 ಜನನೂ ಹೋಗ್ತಾ ಇದ್ವಿ. ಆ್ಯಂಡ್ ನಮ್ಮ ಅತ್ತೆ ಬಂದಿರಲಿಲ್ಲ, ಅತ್ತೆ ಮನೆಯಲ್ಲೇ ಇದ್ದರು. ಆವತ್ತು ಹಬ್ಬ ಬೇರೆ ಇತ್ತಲ್ಲ, ಸೊ ಮನೇಲಿ ಸ್ವಲ್ಪ ಅಡುಗೆ ಎಲ್ಲ ಮಾಡೋದಿರುತ್ತೆ, ನೀನೇ ಹೋಗ್ಬಿಟ್ಟು ಬಾ ಅಮ್ಮ ಅಂತ ಹೇಳಿದರು. ಅದಕ್ಕೆ ನಾನು, ವಿಕ್ಕಿ ಮತ್ತು ನಮ್ಮ ಮಾವ ಪದ್ದು ಹೋಗ್ತಾ ಇದ್ವಿ. ಆ್ಯಂಡ್ ಅವಳು ನಮ್ಮ ಮಾವ ಇರೋದ್ರಿಂದ ಅವಳಿಗೆ ಅಜ್ಜಂದ್ರು ಅಂದರೆ ತುಂಬ ಪ್ರೀತಿ. ಸೊ ಮುಂದೆನೇ ಕೂತ್ಕೊಂಡ್ಬಿಟ್ಟಿದ್ಲು. ಮುಂದೆ ಕೂತ್ಕೊಂಡು ಮಾತಾಡ್ತಿರ್ತಾಳೆ ಅವಳು. ಆ್ಯಂಡ್ ನಮ್ಮ ಅಪ್ಪಾಜಿಗೂ ಅಷ್ಟೇ ತುಂಬ ಪ್ರೀತಿ ಮಾಡ್ತಾಳೆ ಅವಳು. ಅಜ್ಜಿ ಅನ್ನೋದಕ್ಕಿಂತ ಅಜ್ಜ ಅಂದರೆ ತುಂಬ ಪ್ರೀತಿ ಅವಳಿಗೆ. ಸೊ ಫುಲ್ ಖುಷಿಯಿಂದ ಕೂತ್ಕೊಂಡು ಮುಂದೆ ನೋಡ್ತಾ ಇದ್ಲು ಎಲ್ಲನೂ. ಸೊ ಮಧ್ಯಾಹ್ನ ಒಂದು 12:30 ಏನೋ ಆಗಿತ್ತು ನಾವು ಹೋಗಿದ್ದು. ಆ್ಯಂಡ್ ಸಿಂಪಲಾಗಿ ಪೂಜೆ ಮಾಡಿ ಬರೋಣ ಮನೆಗೆ ಫಾರ್ಮ್ ಹೌಸಲ್ಲಿ ಅಂತ ಹೇಳಿಬಿಟ್ಟು ಹೋಗಿದ್ದು ನಾವು. ಆ್ಯಂಡ್ ನಾರ್ಮಲಾಗಿ ಎಡೆ ಎಲ್ಲ ತೊಗೊಂಡೋಗಿ ದೇವ್ರದ್ದು ಫೋಟೋ ಇಟ್ಟಿದ್ವಲ್ಲ, ಪೂಜೆ ಮಾಡಿಕೊಂಡು ವಾಪಸ್ಸು ಎಡೆ ಮಾಡಿ ಬಂದ್ರಾಯ್ತು ಅಂತ ಹೇಳಿಬಿಟ್ಟು ಬಂದು ಮನೇಲಿ ಊಟ ಮಾಡಿದ್ರಾಯ್ತು ಅಂದ್ಕೊಂಡು ಹೋಗಿದ್ದು. ಆ್ಯಂಡ್ ನೋಡಿ, ನಮ್ಮದು ಎಷ್ಟು ಚಿಕ್ಕದಿತ್ತಿದ್ದು ಅಡಿಕೆ ದೊಡ್ಡದಾಗ್ಬಿಟ್ಟಿದ್ದಾವೆ ಇವಾಗ ಫ್ರಂಟಲ್ಲಿ. ಆ್ಯಂಡ್ ನಮ್ಮದು ತೋಟದ ಮನೆ ಇದು. ಸೊ ನೀವು ಮುಂಚೆಲ್ಲ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ ಫಾರ್ಮ್ ಹೌಸ್ನ. ಸೊ ನೋಡಿಲ್ಲ ಅಂದರೆ ಆ ವಿಡಿಯೋನು ನೀವು ಬೇಕಂದರೆ ಹೋಗಿ ನೋಡ್ಬೋದು. ಆ್ಯಂಡ್ ಇವಾಗ ಸಿಕ್ಕಾಬಟ್ಟೆ ಬಿಸಿಲಪ್ಪ ಇವಾಗಂತೂ. ಆ್ಯಂಡ್ ಒಳಗಡೆಗೆ ಈ ರೀತಿ ಸೋಫಾ ತೊಗೊಂಬಂದಿಟ್ಟಿದ್ದೀವಿ. ಆ್ಯಂಡ್ ಇನ್ನೂ ತುಂಬ ಕೆಲಸ ಇದೆ. ಕೆಲಸ ಅಂದರೆ ಏನಿಲ್ಲ, ಇಂಟೀರಿಯರ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಮೇ ಬಿ ಒಂದು ತಿಂಗಳು ಅಥವಾ 2 ತಿಂಗಳು ಆಗ್ಬೋದು. ಇಂಟೀರಿಯರ್ ಮಾಡಿಸ್ಬೇಕು. ಇಂಟೀರಿಯರ್ ಮಾಡಿಸಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಫಸ್ಟು ನೆಲವೆಲ್ಲ ಒರೆಸ್ಕೊಂಡ್ಬಿಟ್ಟು ಅದಾದಮೇಲೆ ನೋಡಿ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ದೀಪ ಹಚ್ಚಿ ಪೂಜೆ ಮಾಡಿ ಎಡೆ ಮಾಡಿ ಆಯಿತು. ಆ್ಯಂಡ್ ಪೂಜೆ ಎಲ್ಲ ಮಾಡಿಕೊಂಡು ಮಾವಿನ ಸೊಪ್ಪು, ಸ್ವಲ್ಪ ಬೇವಿನ ಸೊಪ್ಪು ಬೇಕಿತ್ತು, ತೊಗೊಂಡು ವಾಪಸ್ಸು ಹೋದ್ರಾಯ್ತು ಅಂತ ಹೇಳಿಬಿಟ್ಟು. ಸೊ ಮಾವಿನ ಸೊಪ್ಪು ತರೋಕ್ಕೆ ಅಂತ ಹೇಳಿಬಿಟ್ಟು ಹೊಲದಲ್ಲಿ ಕೆಳಗಡೆಗೆ ಹೋಗಿದ್ವಿ ನಾನು, ವಿಕ್ಕಿ, ಪದ್ದು. ಸೊ ಅವಳಿಗೆ ಎಡೆ ಮಾಡಿದ್ನಲ್ಲ, ಅದನ್ನೇ ಸ್ವಲ್ಪ ಪ್ರಸಾದ ಥರ ತಿನ್ನಿಸೋಣ ಅಂತ ಹೇಳಿಬಿಟ್ಟು ಪಾಯಸ ತಿನ್ನಿಸ್ತಾ ಇದ್ದೆ. ಆ್ಯಂಡ್ ಮಾವಿನ ಸೊಪ್ಪು ಬೇಕು ಅಂತ ಬಂದು ನೋಡಿದಾಗ ನೋಡಿ, ಅಲ್ಲಿ ಅಷ್ಟು ಚಿಕ್ಕದಿದೆ ಮಾವಿನ ಗಿಡ. ಕೆಳಗಡೆಗೆ ಸಣ್ಣದು ಮಾವಿನಕಾಯಿ ಬಿಟ್ಟಿದ್ವು. ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ನ ಕ್ಯಾಪ್ಚರ್ ಮಾಡಿದ್ದು ಈ ರೀತಿಯಾಗಿತ್ತು. ಹೋದ ವರ್ಷವೂ ಬಿಟ್ಟಿತ್ತು, ಬಟ್ ನಮಗೆ ಸಿಕ್ಕಿರಲಿಲ್ಲ. ಮಾವಿನಕಾಯಿ ಬಿಟ್ಟಿತ್ತು, ಒಂದು ಗಿಡ ಏನೋ ಬಿಟ್ಟಿತ್ತು, ಅದೇ ನಮಗೆ ಸಿಕ್ಕಿರಲಿಲ್ಲ. ಎಲ್ಲೋ ಒಂದೊಂದು ಬಿಟ್ಟಿತ್ತು. ಈ ಥರ ಈ ಸಲ ನೋಡಿ, ಇಷ್ಟು ಚಿಕ್ಕ ಗಿಡದಲ್ಲಿ ಈ ಥರ ಮಾವಿನಕಾಯಿ ಎಷ್ಟೊಂದು ಬಿಟ್ಟಿದ್ದಾವೆ ನೋಡಿ, ಎಷ್ಟೊಂದು ಬಿಟ್ಟಿದ್ದಾವೆ ಆ ಗಿಡದಲ್ಲಿ. ಸಣ್ಣದಿದೆ ಇನ್ನೂ ಗಿಡ, ಆದ್ರೂ ಬಿಟ್ಟಿದ್ದಾವೆ. ಆ್ಯಂಡ್ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ತೊಗೊಂಡು ಹೋದ್ವಿ. ಸೊ ಹಾಗೆ ಒಂದು ಫೋಟೋ ಅವ್ರ 3 ಜನದ್ದು ಒಂದು ಕ್ಲಿಕ್ ಮಾಡಿದ್ದು ಅಟ್ಯಾಚ್ ಮಾಡಿದ್ದೀನಿ. ಅದೆಲ್ಲ ಆಗಿದ್ಮೇಲೆ ಮನೆಗೆ ವಾಪಸ್ ಹೋಗ್ತಾಯಿದ್ದೀವಿ. ಸೊ ಮನೆಗೆ ಹೋಗಿ ಊಟ ಮಾಡಿಕೊಂಡು ರಾತ್ರಿ ನಮ್ಮ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಅತ್ತೆ ಚಪಾತಿ ಮಾಡಿದರು, ಬೆಳಗ್ಗೆ ಚಪಾತಿ ಮಾಡಿದರು. ಸೊ ನನಗೆ ಚಪಾತಿ ತಿನ್ನಬೇಕು ಅನ್ನಿಸ್ತು. ಬೀಟ್ರೋಟ್ ಪಲ್ಯ, ಕೋಸು ಪಲ್ಯ, ಚಪಾತಿ ತಿಂದು ಅದಾದಮೇಲೆ ಮೊಸರನ್ನ, ಹಪ್ಳ ಮತ್ತು ಅನ್ನ ಸಾಂಬಾರು ಬೇವು ತಿಂದುಬಿಟ್ಟು
ಇದು ನೆಕ್ಸ್ಟ್ ಡೇ ನಮ್ಮ ಅಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ದು ಅದನ್ನು ಇದರಲ್ಲೇ ಅಟ್ಯಾಚ್ ಮಾಡ್ತಾ ಇದ್ದೀನಿ. 2 ದಿನ ಯುಗಾದಿ ಮಾಡ್ತೀವಲ್ಲ, ಒಂದಿನ ಶಾವಿಗೆ ಮಾಡ್ತೀವಿ, ಇನ್ನೊಂದು ದಿನ ಇದು ನಮ್ಮ ಗ್ರಾಮ ದೇವತೆ ಊರಮ್ಮಂದು ಫೋಟೋ. ಸೊ ಒಂದಿನ ಶಾವಿಗೆ, ಮತ್ತೊಂದು ದಿನ ಹೋಳಿಗೆ ಮಾಡಿ ಸಂಜೆ ಚಂದ್ರಗೆ ಹೋಳಿಗೆನ ಎಡೆ ಮಾಡ್ತೀವಿ. ಸೊ ಕೋಸಂಬರಿ ಮಾಡಿದ್ರು ನಮ್ಮಮ್ಮ, ಉಪ್ಪಿನಕಾಯಿ, ತುಪ್ಪ ಆ್ಯಂಡ್ ವಿಡಿಯೋ ಮಾಡುವಾಗೂ ಬಾಯಲ್ಲಿ ನೀರು ಬರುತ್ತೆ ಹೋಳಿಗೆ ನೆನೆಸ್ಕೊಂಡ್ರೆ, ಮೊಸರು. ಸೊ ಬದನೆಕಾಯಿ ಪಲ್ಯ ಮಾಡಿದರು ಆ್ಯಂಡ್ ಹೋಳಿಗೆ ಮಾಡಿದರು. ಸೊ ಸಂಜೆ ಚಂದ್ರ ದರ್ಶನ ಚೆನ್ನಾಗಾಯಿತು. ಈ ರೀತಿ ಇತ್ತು ನಮ್ಮದು ಯುಗಾದಿ ಹಬ್ಬ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.